ಸಾವಿರ ಏನಪ್ಪಾ ಅಂದ್ರೆ ಭಾಷೆಗಳಿರುತ್ತವೆ ಎಂದು ತಿಳಿದು ಬಂದಿದೆ. ದೇಶ, ಕಾಲ, ವಂಶ, ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರುತ್ತವೆ. ಆಯಾ ಸನ್ನಿವೇಶಗಳಿಗನುಸಾರ, ಆಯಾ ಜನತೆಯ ಜ್ಞಾನಾರ್ಜಿತ ಸ್ವತ್ತುಗಳಿಗನುಸಾರ ಭಾಷೆಗಳ ಬೆಳವಣಿಗೆಯಾಗುತ್ತಿದೆ. ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸುವುದುಂಟು. ವ್ಯವಹಾರಿಕವೆಂದರೆ ಜೀವದ್ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರುವುದಿಲ್ಲ. ದೇವಭಾಷೆ ಎನ್ನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ನಾವೇನಪ್ಪ ಅಂತಂದ್ರೆ 4,000 ಭಾಷೆಗಳಿವೆ ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ದೇಶ, ಕಾಲ, ವಂಶ, ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರ್ತಾವೆ. ಈ 4,000 ಭಾಷೆಗಳು ಕೂಡ ಏನಪ್ಪ ಅಂದ್ರೆ ಆಗಿರ್ಬೋದು, ಅಥವಾ ರಾಜ್ಯವ್ಯಾಪಿಯಾಗಿರ್ಬೋದು, ಅಥವಾ ದೇಶವ್ಯಾಪಿಯಾಗಿರ್ಬೋದು, ಅಥವಾ ಪ್ರಪಂಚವ್ಯಾಪಿಯಾಗಿರ್ಬೋದು. ಇವು ತಮ್ಮದೇ ಆದಂತಹ ವಿಶಿಷ್ಟವಾದಂಥ ವಂಶ, ಪರಂಪರೆ ಅಥವಾ ಸಂಸ್ಕೃತಿ ಅಥವಾ ಪ್ರಾದೇಶಿಕತೆಯನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಆಯಾ ಸನ್ನಿವೇಶಗಳಿಗನುಸಾರ, ಆಯಾ ಜನತೆಯ ಜ್ಞಾನ ಮೇಧಾಶಕ್ತಿಗನುಸಾರವಾಗಿ ಅವೇನಪ್ಪ ಅಂದ್ರೆ ಆ ಭಾಷೆಗಳ ಬೆಳವಣಿಗೆಯಾಗಿರ್ತದೆ. ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸುವುದುಂಟು. ನಾವು ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸ್ತೀವಿ. ವ್ಯವಹಾರಿಕವೆಂದರೆ ಜೀವದ್ಭಾಷೆ. ವ್ಯವಹಾರಿಕ ಅಂದ್ರೇನು? ಜೀವದ್ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ವ್ಯವಹಾರಿಕ ಅಂದ್ರೇನು? ಜೀವದ್ಭಾಷೆ. ಅದರಲ್ಲಿ ಜನರು ಮಾತನಾಡ್ತಾರೆ, ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ. ತಮ್ಮ ವಿಚಾರಗಳನ್ನು, ತಮ್ಮ ಅಭಿವ್ಯಕ್ತಿಗಳನ್ನು, ತಮ್ಮ ಆಲೋಚನೆಗಳನ್ನು ಏನಪ್ಪ ಅಂತಂದ್ರೆ ವ್ಯವಹರಿಸ್ತಾರೆ, ಸಂವಹನವನ್ನು ಮಾಡ್ತಾರೆ. ಈ ವ್ಯವಹಾರಿಕ ಭಾಷೆಗೆ ಉದಾಹರಣೆಗಳಪ್ಪ ಅಂದ್ರೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಇನ್ನು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಗ್ರಾಂಥಿಕ ಅಂದ್ರೇನು? ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಂಥ ಭಾಷೆಗೆ ನಾವೇನಂತ ಕರಿತೀವಿ? ಗ್ರಾಂಥಿಕ ಭಾಷೆ ಅಂಥೇಳಿ ಕರಿತೀವಿ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಿಲ್ಲ. ಈಗ ನಾವು ಪರಸ್ಪರರಲ್ಲಿ ವ್ಯವಹರಿಸ್ತೀವಿ, ಸಂವಹನವನ್ನು ನಡೆಸ್ತೀವಿ ಅಂದ್ರೆ ಈ ಸಂವಹನವನ್ನು ಅಥವಾ ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಕ್ಕಂಥ ಭಾಷೆ ಗ್ರಾಂಥಿಕ ಭಾಷೆಯೇ ಆಗಬೇಕಂತೇನಿಲ್ಲ. ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ. ತುಳು ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಜನರಾಡುವ ಒಂದು ಸುಂದರ ನುಡಿ ಅಥವಾ ಭಾಷೆ. ಅದು ಗ್ರಾಂಥಿಕ ಭಾಷೆಯಲ್ಲ. ಯಾವುದು? ತುಳು ಗ್ರಾಂಥಿಕ ಭಾಷೆಯಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿರುವುದಿಲ್ಲ. ಇವತ್ತು ಗ್ರಂಥ ರಚನೆಯೊಳಗಿರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಕೂಡ ನಾವೇನಪ್ಪ ಅಂತಂದ್ರೆ ವ್ಯವಹಾರಿಕವಾಗಿ ಇರುವುದಿಲ್ಲ. ಈಗ ನಾವು ನಮ್ಮ ರಾಜ್ಯದೊಳಗೆ ನಾವು ಕನ್ನಡವನ್ನು ಬಳಸ್ತೀವಿ. ವ್ಯವಹಾರಕ್ಕಾಗಿ, ವಿಚಾರ ವಿನಿಮಯಕ್ಕಾಗಿ, ಸಂವಹನಕ್ಕಾಗಿ ನಾವು ಏನು ಮಾಡ್ತೀವಿ? ಕನ್ನಡವನ್ನು ಬಳಸ್ತೀವಿ. ಆದರೆ ಇಲ್ಲಿ ನಮಗೆ ಸಂಸ್ಕೃತ ಅನ್ನುವುದನ್ನು ಕಾಣಂಗಿಲ್ಲ, ಅಥವಾ ಬೇರೆ ಭಾಷೆಗಳನ್ನು ನಾವು ಬಳಸಂಗಿಲ್ಲ. ನಮ್ಮ ಮೇಧಾಶಕ್ತಿಗನುಸಾರವಾಗಿ, ನಮ್ಮ ಜ್ಞಾನಾರ್ಜನೆಗನುಸಾರ, ನಮ್ಮ ಆಲೋಚನೆಗೆ ಅನುಕೂಲವಾಗ್ತಕ್ಕಂಥ ಭಾಷೆಯನ್ನು ನಾವು ಬಳಸ್ತೀವಿ. ಇಲ್ಲಿ ಎಲ್ಲ ಗ್ರಾಂಥಿಕ ಭಾಷೆಗಳು ಏನಪ್ಪ ಅಂದರೆ ವ್ಯವಹಾರಿಕವಾಗಿ ಇರಂಗಿಲ್ಲ. ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ದೇವಭಾಷೆ ಯಾವುದು? ಸಂಸ್ಕೃತ. ಸಂಸ್ಕೃತ ಏನಪ್ಪ ಅಂದರೆ ಸರ್ವಸಂಪನ್ನತೆಯಿಂದ ಕೂಡಿದ ಒಂದು ಗ್ರಾಂಥಿಕ ಭಾಷೆಯಾಗಿದೆ. ಇಂದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರುವುದಿಲ್ಲ. ಸಂಸ್ಕೃತ ಅನ್ನೋದನ್ನು, ಭಾಷೆ ಅನ್ನೋದನ್ನು ನಾವು ಗುರುತಿಸ್ತೀವಿ. ಸಂಸ್ಕೃತವನ್ನು ಬೆರಳೆಣಿಕೆಯಷ್ಟು ಜನ ಮಾತನಾಡಬಹುದು, ಆದರೆ ಎಲ್ಲ ಕಡೆಯಲ್ಲಿಯೂ ಅದನ್ನು ವ್ಯವಹಾರಿಕ ಭಾಷೆಯಾಗಿ ನಾವು ಬಳಸಂಗಿಲ್ಲ. ಅದು ಸರ್ವಸಂಪನ್ನತೆಯಿಂದ ಕೂಡಿದ್ದರಿಂದಲೇ ಅದನ್ನು ನಾವೇನಪ್ಪ ಅಂದ್ರೆ ದೇವಭಾಷೆ
ಆ ದೇವ ಭಾಷೆಯನ್ನು ನಾವು ಕೇವಲ ಗ್ರಾಂಥಿಕ ಭಾಷೆಯಾಗಿ ಇವತ್ತು ಬಳಕೆ ಮಾಡ್ತಾ ಇದ್ದೀವಿ. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಇದು ಸಹಜವೆಂಬುದನ್ನು ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ, ತಾನು ದಿನಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕ ಬಿಡುವುದುಂಟು. ಪ್ರಾಕ್ತನ ವಿಮರ್ಶಕ ಸುಮೇರ್, ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ, ವ್ಯವಹಾರ, ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ. ಇದೇ ಲಿಪಿಯ ಮೊದಲಿನ ಜಾಡು. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಒಂದೆಡೆ ನೆಲೆಸಿ ಏನಪ್ಪ ಅಂದ್ರೆ ಆಸ್ತಿ, ಮನೆ, ಬದುಕು ಅನ್ನುವ ಸೌಕರ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಪಡಿಲಿಕ್ಕೆ ಮೊದಲು ಮಾಡಿದ್ನಲ್ಲ, ಅವಾಗ ಆತನಿಗೆ ಏನಾಯ್ತಪ್ಪ ಅಂತಂದ್ರೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಈ ಲೆಕ್ಕ ಬಿಡುವ ಅವಶ್ಯಕತೆಯನ್ನು ನಾವೇನಪ್ಪ ಅಂತಂದ್ರೆ ಲಿಪಿಯ ಉಗಮದ ಕಾಲ ಅಂತ ಹೇಳಿ ಕರಿತೀವಿ. ಈ ಲೆಕ್ಕ ಬಿಡ್ತಕ್ಕಂಥ ಅವಶ್ಯಕತೆ ಮಾನವನಿಗೆ ಯಾವಾಗ ಉಂಟಾಯ್ತಲ್ಲ, ಇದನ್ನು ನಾವೇನಂತ ಕರಿತೀವಿ, ಲಿಪಿಯ ಉಗಮದ ಕಾಲ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ, ವ್ಯಕ್ತಿ ಏನು ಮಾಡಿದ್ನಂದ್ರೆ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೀಲಿಕ್ಕೆ ಅಥವಾ ತಾನು ದಿನಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಲೆಕ್ಕ ಹಾಕಿ ಕೊನೆಗೆ ಏನಪ್ಪ ಅಂತಂದ್ರೆ ಸಂಬಳವನ್ನು ಪಡಿತಾ ಇದ್ದ. ಹಾಗೂ ಹಾಲು ಮಾರುವವರು ಕೂಡ ಹೀಗೆಯೇ ಲೆಕ್ಕ ಬಿಡ್ತಾ ಇದ್ರು. ಈ ನಿದರ್ಶನಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಪ್ರಾಕ್ತನ ವಿಮರ್ಶಕ ಸುಮೇರ್, ನೈಲ್, ಕ್ರಿಟಗಿರಿ ಇತ್ಯಾದಿ ಪುರಾತನ ನಾಗರಿಕತೆಗಳಲ್ಲಿ ಉಪಲಬ್ಧವಾದ ಪುರಾತನ ಅವಶೇಷಗಳಲ್ಲಿ ಇಂತಹ ಉದಾಹರಣೆಗಳನ್ನು, ಏನಪ್ಪ ಅಂತಂದ್ರೆ ಸಾಂಕೇತಿಕ ಲಿಪಿ ಸಾಕ್ಷ್ಯಗಳನ್ನು ನಾವು ಕಂಡುಕೊಳ್ತೀವಿ. ಇದೇ ಏನಪ್ಪ ಅಂತಂದ್ರೆ ಲಿಪಿಯ ಮೊದಲಿನ ಜಾಡಾಗಿತ್ತು. ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಪ್ರಗತಿಪಥ ಸುಗಮವಾಯಿತು. ಮುಂದೆ ಏನಪ್ಪ ಅಂತಂದ್ರೆ ಕೇವಲ ವ್ಯಾವಹಾರಿಕವಾಗಿ ಉಪಯೋಗಿಸಲ್ಪಡ್ತಕ್ಕಂತಹ ಭಾಷೆಯನ್ನು ಏನಪ್ಪ ಅಂತಂದ್ರೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಅಥವಾ ಮಾನವನ ಏನಪ್ಪ ಅಂತಂದ್ರೆ ಬಿಡುವು ಹೆಚ್ಚಿದಂತೆ ಜೀವನ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ಸಂಚಾರಿ ಜೀವನವನ್ನು ನಡೆಸ್ತಕ್ಕಂತಹ ಮಾನವ ಒಂದೆಡೆ ನೆಲೆ ಬಿಟ್ಟು ಒಂದೆಡೆ ಬೀಡು ಬಿಟ್ಟು ತನ್ನ ಅವಶ್ಯಕತೆಗಳನ್ನು ಏನಪ್ಪ ಅಂದ್ರೆ ಪೂರೈಸ್ಕೊಂಡ ನಂತರ ತನ್ನ ವಿಶಿಷ್ಟ ಜ್ಞಾನ ಅಥವಾ ವಿಶಿಷ್ಟ ಮೇಧಾಶಕ್ತಿ ಅಥವಾ ವಿಶಿಷ್ಟ ಚಾತುರ್ಯವನ್ನು ಹೊಂದಿದಂತಹ ವ್ಯಕ್ತಿ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಏನಪ್ಪ ಅಂತಾರೆ ಕೇವಲ ವ್ಯವಹಾರ ವಿಚಾರಗಳನ್ನು, ಆಲೋಚನೆಗಳನ್ನು ಅಭಿವ್ಯಕ್ತಗೊಳಿಸುವುದಕ್ಕಷ್ಟೇ ಸೀಮಿತಗೊಳಿಸದೆ ಆ ಭಾಷೆಗೆ ಒಂದು ಏನಪ್ಪ ಅಂದ್ರೆ ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡ. ಹೀಗೆ ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದು ಬಂತು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಏನಪ್ಪ ಅಂತಂದ್ರೆ ಕಲಿತುಕೊಂಡ. ತನ್ನ ಭಾವನೆಗಳನ್ನು ಕಾವ್ಯ ರೂಪಕ್ಕೆ ಪರಿವರ್ತಿಸುವ ಪ್ರಯತ್ನವನ್ನು ಮಾಡಿದ. ಇದರಿಂದ ಅನೇಕ ಸಾಹಿತ್ಯಿಕ ಕೃತಿಗಳನ್ನು ರಚಿಸಲು ಆತ ಕಲಿತುಕೊಂಡ. ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಕೇವಲ ಪಠಣದ ಮೂಲಕ ಪರಂಪರೆಯನ್ನು, ರೂಢಿ ಪದ್ಧತಿ ನಿಯಮಗಳನ್ನು ಅನುಸರಿಸುತ್ತಿದ್ದಂತಹ ವ್ಯಕ್ತಿ ಆ ರೂಢಿ ಪದ್ಧತಿಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತ ನಂತರ ಏನು ಮಾಡಿದ ಅಂದ್ರೆ ಆ ಪರಂಪರೆಯನ್ನು ಸಾಂಕೇತಿಕ ರೂಪವನ್ನು, ಬರಹದ ರೂಪವನ್ನು ಕೊಟ್ಟು ಅದನ್ನು
ಎಷ್ಟೋ ಪರಂಪರೆಯ ಲಿಪಿಯ ಮೂಲಕ ಏನಾಯ್ತಂದ್ರೆ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನ ಬರೆದಿಡಲು ಸಾಧ್ಯವಾಯಿತು. ಇದರಿಂದ ಏನಪ್ಪ ಅಂತಂದ್ರೆ ಅಗಾಧವಾದಂಥ ಜ್ಞಾನ ಭಂಡಾರ ಮಾನವನ ವಿಶಿಷ್ಟ ಮೇಧಾಶಕ್ತಿಯಿಂದ ಭದ್ರವಾಯಿತು. ಜೊತೆಗೆ ಸಂಸ್ಕೃತಿಯ ಇತಿಹಾಸ ಮುಂದಿನ ಪೀಳಿಗೆಗೂ ಕೂಡ ಉಳಿಯಲಿಕ್ಕೆ ಅಥವಾ ಉಡುಗೊರೆಯಾಗಿ ನೀಡಲಿಕ್ಕೆ ಸಾಧ್ಯವಾಯಿತು. ಇದರಿಂದ ಭಾಷೆಯ ಪ್ರಗತಿ ಪಥ ಸುಗಮವಾಗಿ ಬೆಳೆಯಿತು. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿದವರಿಗೆ ಅದರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ. ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು. ಇಂತಹ ಪರಿಸ್ಥಿತಿಯನ್ನು ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ಹೀಗೆ ಹಲುಬಿದ: ಸಕ್ಕದಮಂ ಪೇಳುಡೆ ನೆರೆ ಸಕ್ಕದಮಂ ಪೆರ್ಗೆ ಶುದ್ಧ ಕನ್ನಡದೊಳು ತಂದಿಕ್ಕುವುದೇ ಸಕ್ಕದಂಗಳ್ ತಕ್ಕುದೇ ಬೆರಸಲ್ಕೆ ಗತಮಮಂ ತೈಲಮಮಂ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಅಸ್ವಾದ ಮಿಶ್ರಣ ಬೇಡವೆಂದು ನಯಸೇನನ ಅಭಿಮತ. ನಮ್ಮ ಕನ್ನಡ ಭಾಷೆಗೆ ಏನಪ್ಪ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಏನಪ್ಪ ಅಂದ್ರೆ ಸಂಸ್ಕೃತ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಪ್ರಾಚೀನ ಕಾಲದಿಂದ ಕನ್ನಡಕ್ಕೆ ಸಂಸ್ಕೃತದ ಪೋಷಣೆ ದೊರೀತಾ ಬಂದೈತಿ. ಅನೇಕ ಕವಿಪುಂಗವರು ಪಂಡಿತರು ಏನಪ್ಪ ಅಂತಂದ್ರೆ ವೈದಿಕ ಹಾಗೂ ಜೈನಿಕ ಧಾರ್ಮಿಕ ತತ್ವಗಳನ್ನು ಕನ್ನಡದೊಳಗೆ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಪ್ರಯತ್ನಪಟ್ಟರು. ಆದರೆ ಅವರಲ್ಲಿ ಅನೇಕರು ಏನು ಮಾಡಿದ್ರು ಅಂದ್ರೆ ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಅಂದ್ರೆ ಕನ್ನಡದ ಆಂತರ್ಯಕ್ಕೆ ಅಂದ್ರೆ ಕನ್ನಡ ಭಾಷೆಯ ಜೊತೆಗೇನೆ ಏನಪ್ಪ ಅಂದ್ರೆ ಸಂಸ್ಕೃತವನ್ನು ಮಿಶ್ರಣ ಮಾಡಿ ಪದಗಳನ್ನು ರಚನೆ ಮಾಡ್ತಾಯಿದ್ರು. ಇದರಿಂದ ಏನಾಯ್ತಪ್ಪ ಅಂದ್ರೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು. ಅಂದ್ರೆ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅನೇಕ ಉದ್ದುದ್ದ ವಾಕ್ಯಗಳಲ್ಲಿ ಸಂಸ್ಕೃತ ಶಬ್ದಗಳೇ ಹೆಚ್ಚಾಗಿ ಇರ್ತಾ ಇದ್ವು. ಒಂದು ಅಥವಾ ಎರಡು ಕ್ರಿಯಾಪದಗಳು ಮಾತ್ರ ಇರ್ತಿತ್ತು. ಇಂಥ ಪರಿಸ್ಥಿತಿಯನ್ನು ಗಮನಿಸಿದ 12ನೇ ಶತಮಾನದ ಕವಿ ನಯಸೇನ ಹೀಗೆ ಹೇಳ್ತಾನೆ: ಸಕ್ಕದಮಂ ಪೇಳುಡೆ ನೆರೆ ಸಕ್ಕದಮಂ ಪೆರ್ಗೆ ಶುದ್ಧ ಕನ್ನಡದೊಳು ತಂದಿಕ್ಕುವುದೇ ಸಕ್ಕದಂಗಳ್ ತಕ್ಕುದೇ ಬೆರಸಲ್ಕೆ ಗರ್ತಮಮಂ ತೈಲಮಮಂ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಅಸ್ವಾದ ಮಿಶ್ರಣ ಬೇಡ ಎಂಬುದು ನಯಸೇನನ ಅಭಿಮತ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರೆಂಗ ಉದ್ಘೋಷಿಸಲು ಸಾಧ್ಯವಾಯಿತು. 12ನೇ ಶತಮಾನದಲ್ಲಿ ಅನೇಕ ಸಂಸ್ಕೃತ ಕೃತಿಗಳು ರಚನೆಯಾದವು. ಆವಾಗ ಓದು ಬರಹದ ಪರಿಪೂರ್ಣ ಜ್ಞಾನವಿಲ್ಲದ ವ್ಯಕ್ತಿಗೆ ಸಂಸ್ಕೃತವನ್ನು ಅರಗಿಸಿಕೊಳ್ಳುವುದು ಕಷ್ಟ ಸಾಧ್ಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡದ ಬಳಕೆ ಹೆಚ್ಚಾಗಬೇಕೆಂದು ಅನೇಕ ಕವಿಗಳು, ಶರಣರು, ದಾಸಶ್ರೇಷ್ಠರು ಏನಪ್ಪ ಅಂದ್ರೆ ಪ್ರಯತ್ನಪಟ್ಟರು. ಅಂಥವರ ವಾಣಿಯಿಂದ ಈ ಕನ್ನಡದ ವೀಣೆ ಏನಪ್ಪ ಅಂದ್ರೆ ಮೃದು ಮಧುರವಾಗಿ ಮಿಡಿಯಿತು. ಅದರ ಪರಿಣಾಮವಾಗಿ ಏನಾಯ್ತಂದ್ರೆ
ತಮ್ಮ ತಮ್ಮ ಅನುಭವ ಸಾರವನ್ನು ಅವರು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಅಂಥವರ ವಾಣಿಯಿಂದ ಏನಪ್ಪ ಅಂತಂದ್ರೆ ಕನ್ನಡವನ್ನು ಸುಲಭವಾಗಿ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಈ ಎಲ್ಲ ಮಹನೀಯರು ಬಳಸಿದುದರ ಪರಿಣಾಮವಾಗಿ ಕನ್ನಡ ಭಾಷೆ ಏನಾಯ್ತಂದ್ರೆ ಹದಗೊಂಡಿತು. ಅದೇನಪ್ಪ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಲಿಂಗರಂಗ ಏನಪ್ಪ ಅಂತಂದ್ರೆ ಹೇಳ್ತಾರೆ. ಅಷ್ಟು ಸುಲಲಿತವಾಗಿ ಕನ್ನಡವನ್ನು ಶರಣರು, ದಾಸರು, ಕವಿಪುಂಗವರು ಬಳಸಿ ಕನ್ನಡದ ಶ್ರೇಷ್ಠತೆಯನ್ನು, ಕನ್ನಡ ಭಾಷಾ ಪ್ರೌಢಿಮೆಯನ್ನು ಹೆಚ್ಚು ಮಾಡಿದರು. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಕೊಡುಗೆ ವ್ಯವಹಾರ ನಡೆದೇ ಇರುತ್ತದೆ, ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಹಿಂದೆ ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ಅಥವಾ ಸಾಲವಾಗಿ ಅಥವಾ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ಯಾವುದೇ ಒಂದು ಭಾಷೆ ಐತಪ್ಪ ಅಂತಂದ್ರೆ ಅದರ ನಡುವೆ ಕೊಡುಗೆ ವ್ಯವಹಾರ ನಡೆದಿದೆ. ಈಗ ಒಬ್ಬ ವ್ಯಕ್ತಿ ಮಾತಾಡಕತ್ತಾನಪ್ಪ ಅಂತಂದ್ರೆ ಅವನ ಜೊತೆ ಸಂಭಾಷಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದ್ದೇ ಇರ್ತದೆ. ಅದೇ ರೀತಿ ಒಂದು ಭಾಷೆ ಏನಪ್ಪ ಅಂತಂದ್ರೆ ಇನ್ನೊಂದು ಭಾಷೆಯ ಜೊತೆಗೆ ಕೊಡುಗೆ ವ್ಯವಹಾರ ನಡಿಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಏನಪ್ಪ ಅಂತಂದ್ರೆ ಒಂದು ಭಾಷೆ ತನ್ನತನವನ್ನು ಕಳೆದುಕೊಳ್ಳದಂತೆ, ತನ್ನತನವನ್ನು ಬಿಟ್ಟು ಕೊಡೋದು ಏನಪ್ಪ ಅಂತಂದ್ರೆ ತನ್ನ ಪ್ರೌಢಿಮೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಎಷ್ಟೇ ಭಾಷೆಗಳು ಮಿಶ್ರಣವಾದರೂ ಕೂಡ ಬೇರೊಂದು ಭಾಷೆಯ ಪದಗಳು ಒಂದು ಭಾಷೆಯಲ್ಲಿ ಬೆರೆತು ಅದರ ಸ್ವಾರಸ್ಯವನ್ನು ಕಳೆದುಕೊಳ್ಳದೆ, ತನ್ನತನವನ್ನು ಬಿಟ್ಟು ಕೊಡೋದು ಏನಪ್ಪ ಅಂದ್ರೆ ಆ ಭಾಷೆಯನ್ನು ನಾವು ಬಳಸಬೇಕಾಗ್ತದೆ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಅವು ಕೂಡ ಕನ್ನಡದ ಬಣ್ಣವನ್ನು ತೊಟ್ಟು ಏನಪ್ಪ ಅಂತಂದ್ರೆ ಕನ್ನಡ ಪದಗಳೇ ಇವತ್ತು ಆಗಿ ಹೋಗ್ಬಿಟ್ಟವು. ಆದ್ರೆ ಅವುಗಳ ಆಂತರ್ಯವನ್ನು ಅರಿತಾಗ ಅವು ನಮಗೆ ತಿಳಿದು ಬರೋದು ಏನಂತಂದ್ರೆ ಅವು ಬೇರೆ ಭಾಷೆಯ ಪದಗಳು ಅನ್ನೋದು. ಉದಾಹರಣೆಗೆ ದಿವಾನ್, ಸರ್ಕಾರ್, ಮುನ್ಷಿ, ಸರ್ದಾರ್, ದೌಲತ್ತು, ಮುಸಾಫರ್, ಕಚೇರಿ, ಸುಬೇದಾರ್, ಅಮಲ್ದಾರ್, ತಹಶೀಲ್ದಾರ್ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿ ಬೊಕ್ಕಸವನ್ನು ಸೇರಿಕೊಂಡಿವೆ. ಇವೆಲ್ಲವೂ ಕೂಡ ಕನ್ನಡದ ಪದಗಳೇ ಏನೋ ಎನ್ನುವಷ್ಟು ಕನ್ನಡದ ಭಾಷೆಯ ಜೊತೆಗೆ ಇವತ್ತು ಸಮ್ಮಿಲನಗೊಂಡ್ಬಿಟ್ಟಿವೆ. ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಅಂದರೆ ಕನ್ನಡದ ಜೊತೆಗೆ ನಾವು ಈ ಪದಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ವಿ. ರೈಲು, ಮೋಟರು, ಹೋಟ್ಲು, ಆಫೀಸು, ಇಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಗ್ರಿ, ಲೈಟು ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗಿ ಹೋಗಿವೆ. ಪೋರ್ಚುಗೀಸ್ನಿಂದ ಬಟಾಟಿ, ಅನಾನಸ್ಸು, ಜಂಗಾಲ್ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿವೆ. ಈ ರೀತಿ ಏನಪ್ಪ ಅಂತಂದ್ರೆ ಈ ಭಾಷೆಗಳ ನಡುವೆ ಕೊಡುಕೊಳ್ಳುವಿಕೆ ವ್ಯವಹಾರ ನಡೀತಾ ಇರ್ತದೆ. ಅದನ್ನು ಸಜೀವ ಭಾಷೆಯ ಲಕ್ಷಣ ಅಂತಲೇ ನಾವು ಗುರುತಿಸಬಹುದು. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು. ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಎರವುಗಳುಂಟು. ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ. ಅಂತಹ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳೆನ್ನುವರು. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತವೆ. ಕಾಸರಗೂಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳದ ವ್ಯವಹಾರ ಜ್ಞಾನವಿರುತ್ತದೆ. ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ. ಹಾಗೆಯೇ ಬಳ್ಳಾರಿ, ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದುಂಟು. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವೂ ಅದರ
ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. ನೀವು ತಿಳಿದುಕೊಂಡ ಹಾಗೆ ಭಾಷೆಗಳ ನಡುವೆ ಏನಪ್ಪ ಅಂತಂದ್ರೆ ಕೊಳುಕೊಡುವಿಕೆಯ ವ್ಯವಹಾರ ನಡೀತಿರ್ತಾ ಇದೆ. ಇವೆಲ್ಲ ಏನಪ್ಪ ಅಂದ್ರೆ ಅನ್ಯ ದೇಶಗಳ ವಿಚಾರವಲ್ಲದೆ ಏನಪ್ಪ ಅಂದ್ರೆ ಕನ್ನಡದ ನೆರೆಯವರಿಂದಲೂ ಕೂಡ ಈಗ ನಮ್ಮ ರಾಜ್ಯದೊಳಗೆ ನಾವು ನಮ್ಮ ರಾಜ್ಯದಲ್ಲಿ ನಾವು ಕನ್ನಡವನ್ನು ಮಾತನಾಡಿದಂತೆ ಬೇರೊಂದು ರಾಜ್ಯದಲ್ಲಿ ಅವರ ಭಾಷೆ ಪ್ರಧಾನವಾಗಿರ್ಬೋದು, ಅಥವಾ ಬೇರೊಂದು ದೇಶದಲ್ಲಿ ಅಲ್ಲಿ ಕೂಡ ಮತ್ತೊಂದು ಭಾಷೆ ಇರ್ಬೋದು. ಈ ರೀತಿ ಏನಪ್ಪ ಅಂತಂದ್ರೆ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು ಇತ್ಯಾದಿ ಕಡೆಗಳಲ್ಲಿ ಏನಪ್ಪ ಅಂದ್ರೆ ನಾವು ಬೇರೆ ಬೇರೆ ಭಾಷೆಗಳಿರುವುದನ್ನು ಕಾಣ್ತೇವೆ. ಇನ್ನು ಕನ್ನಡ ನಾಡಿನ ಎಲ್ಲಿಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಭಾಷೆಗಳನ್ನು ಆಡುವ ಜನರು ಇರುವುದನ್ನು ನಾವು ಕಾಣ್ತೀವಿ. ಅಂಥ ಗಡಿ ಪ್ರದೇಶಗಳು ಏನಪ್ಪ ಅಂದ್ರೆ ದ್ವಿಭಾಷೆ ಮಾತನಾಡುವಂಥ ಜನರಿರ್ತಾರೆ. ಅವರು ಕನ್ನಡವನ್ನು ಮಾತಾಡ್ತಾರೆ, ತೆಲುಗುನು ಮಾತಾಡ್ತಾರೆ, ಮಲಯಾಳಂನು ಮಾತಾಡ್ತಾರೆ, ಮರಾಠಿನೂ ಮಾತಾಡ್ತಾರೆ. ಈಗ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರ ಅಥವಾ ನಾವು ಗಡಿ ಪ್ರದೇಶಗಳನ್ನು ನೋಡ್ತಾ ಇದ್ದರೆ ಬೆಳಗಾಂ ಆಗಿರ್ಬೋದು ಅಥವಾ ಆ ಕಡೆಯ ಪ್ರದೇಶಗಳೇನಪ್ಪ ಅಂತಂದ್ರೆ ಅವರು ಕನ್ನಡವನ್ನು ಸುಲಲಿತವಾಗಿ ಮಾತಾಡ್ತಿರ್ತಾರೆ, ಜೊತೆಗೆ ಮರಾಠಿಯನ್ನು ಕೂಡ ಸುಲಲಿತವಾಗಿ ಮಾತಾಡ್ತಾರೆ. ಎರಡೂ ಭಾಷೆಗಳ ಪ್ರೌಢಿಮೆಯನ್ನು ಅಥವಾ ಜ್ಞಾನ ಅವರಿಗೆ ಇರ್ತೈತಿ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಏನಪ್ಪ ಅಂದ್ರೆ ಕೊಡುಗೆ ನಡೀತಾನೆ ಇರ್ತೈತಿ. ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂತಾನೆ